ಕನ್ನಡದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇನ್ ಕರ್ನಾಟಕ ಸ್ಟಾರ್ಟ್ ಮಾಡೋಣ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸು ಎಲ್ಲ ಬ್ರ್ಯಾಂಚಸ್ಗೂ ಯೂಸ್ ಆಗುತ್ತೆ, ಆಲ್ ಬ್ರಾಂಚಸ್ಸು. ಅದರಲ್ಲಿ ಓಲ್ಡ್ ಕ್ವಶನ್ ಪೇಪರು ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಅದರಲ್ಲೂ ಇವತ್ತಿನ ಇದರಲ್ಲಿ ಪ್ರಾಬ್ಲಮ್ಸನ್ನು ಯಾವುದು ಅಂತಂತಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸು ಫೆಬ್ರವರಿ ಆರ್ ಮಾರ್ಚ್ 2023, ಕೋಡ್ ನಂಬರ್ 20 PM 01T ಫಾರ್ ಆಲ್ ಬ್ರಾಂಚಸ್. ಎಲ್ಲ ಬ್ರಾಂಚ್ಗಳಿಗೂ ಯೂಸ್ ಆಗುತ್ತೆ. ಹಂಗೆ ಅದರಲ್ಲಿ 8th C ಕ್ವಶನ್ ನೋಡೋಣ. ಹಂಗೆ ಇವತ್ತು 8th C ಕ್ವಶನ್ ಏನಿದೆ ಅಂತಂದರೆ ಹಂಗೆ ದ 3 ಟೈಮ್ ಎಸ್ಟಿಮೇಟ್ಸ್ TO, TM, TP. TO ಮೀನ್ಸ್ ಆಪ್ಟಿಮಿಸ್ಟಿಕ್ ಟೈಮ್ ಅಂತಂದು, TM ಅಂತಂದರೆ ಮೋಸ್ಟ್ ಲೈಕ್ಲಿ ಟೈಮ್ ಅಂತಂದು, TP ಅಂದರೆ ಪೆಸ್ಸಿಮಿಸ್ಟಿಕ್ ಟೈಮ್ ಅಂತಂದು. ಅವು ಮೂರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯಾವುದರಲ್ಲಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಟೈಮ್ ಎಸ್ಟಿಮೇಟ್ಸಲ್ಲಿ TO, TM, TP ವ್ಯಾಲ್ಯೂಸ್ ಅಂದರೆ ಟೈಮನ್ನು ಕೊಟ್ಟಿದ್ದಾರೆ. ಹಂಗೆ ಇನ್ನು ಕಂಟಿನ್ಯೂಷನ್ ಮಾಡೋಣ ಕ್ವಶನ್ನು. ಫಾರ್ ಈಚ್ ಆ್ಯಕ್ಟಿವಿಟಿ ಇನ್ ಎ ಪ್ರಾಜೆಕ್ಟ್ ಆರ್ ಗಿವನ್ ಬಿಲೋ, ಡೆಟರ್ಮೈನ್ ದ ಎಕ್ಸ್ಪೆಕ್ಟೆಡ್ ಟೈಮ್ ಅಂತಂದರೆ ಎಕ್ಸ್ಪೆಕ್ಟೆಡ್ ಟೈಮು TEನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಎಕ್ಸ್ಪೆಕ್ಟೆಡ್ ಟೈಮ್ ಫಾರ್ ಈಚ್ ಆ್ಯಕ್ಟಿವಿಟಿ ಅಂದರೆ ಪ್ರತಿಯೊಂದು ಆ್ಯಕ್ಟಿವಿಟೀನ ಈ ಪರ್ಟಿಕ್ಯುಲರ್ ಇದರಲ್ಲಿ ಇದನ್ನು ಕ್ಯಾಲ್ಕುಲೇಷನ್ನು ಮಾಡಬೇಕಾಗುತ್ತೆ. ಹಂಗೇನೆ ಫಾರ್ ಈಚ್ ಆ್ಯಕ್ಟಿವಿಟಿ ಆ್ಯಂಡ್ ಆಲ್ಸೋ ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಂದರೆ ಸಿಗ್ಮಾನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಹಂಗೇನೆ ಅದರಲ್ಲಿ ಸಿಗ್ಮಾ ನೋಡಿ. ಹಂಗೇನೆ ಅದರಲ್ಲಿ ಏನು ಅಂತಂದರೆ ಕ್ವಶನನ್ನು ಇವಾಗ ಸ್ವಲ್ಪ ಅಬ್ಸರ್ವೇಷನ್ ಕ್ಲಿಯರಾಗಿ ಮಾಡ್ಕೊಳ್ಳಿ. ಆ್ಯಕ್ಟಿವಿಟಿ ಒಟ್ಟು 1 to 2, 1 to 3, 2 to 4, 3 to 4, 2 to 5 ಅಂತ ಕೊಟ್ಟಿದ್ದಾರೆ. ನೋಟ್ ಅಂತ ಕೊಟ್ಟಿದ್ದಾರೆ ನೋಡಿ. TO ಅಂತಂದರೆ ಆಪ್ಟಿಮಿಸ್ಟಿಕ್ ಟೈಮು, TM ಅಂದರೆ ಮೋಸ್ಟ್ ಲೈಕ್ಲಿ ಟೈಮು, TP ಅಂತಂದರೆ ಪೆಸ್ಸಿಮಿಸ್ಟಿಕ್ ಟೈಮು, TE ಅಂತಂದರೆ ಎಕ್ಸ್ಪೆಕ್ಟೆಡ್ ಟೈಮು. ಅದರಲ್ಲಿ ನಾನು ಒಂದೇ ಒಂದು ಮಾತ್ರ ಎಕ್ಸಾಂಪಲ್ಸ್ ಆಗಿ ಅಂದರೆ ಫಸ್ಟ್ 1 to 2 ಆ್ಯಕ್ಟಿವಿಟಿನ ಎತ್ಕೊಂಡು ಸಾಲ್ವ್ ಮಾಡಿದ್ದೀನಿ. ನೀವು ಅದೇ ರೀತಿ ಮಾಡಬೇಕಾಗುತ್ತೆ. ಇನ್ನು ಮಿಕ್ನಾದ 4 ಆ್ಯಕ್ಟಿವಿಟೀಸ್ಗೂ ಅದರಲ್ಲಿ ನೋಡಿ. ಹಿಂಗೆ TE ಅಂತಂತಂದರೆ ಫಾರ್ಮುಲಾ ಏನಂತಂದರೆ ಅಂದರೆ ಎಕ್ಸ್ಪೆಕ್ಟೆಡ್ ಟೈಮ್ ಅಂತ ಸೆಕೆಂಡ್ನೇ ಲೈನಲ್ಲಿದೆ ನೋಡಿ. ಡೆಟರ್ಮೈನ್ ದ ಎಕ್ಸ್ಪೆಕ್ಟೆಡ್ ಟೈಮ್ ಅಂತಂದರೆ TE ಅಂತ ಅಂದರೆ ಕ್ಯಾಪಿಟಲ್ TE ಅಂತ ಮಾಡ್ಕೊಳ್ಳಿ. ಅದನ್ನು ಈಸ್ ಈಕ್ವಲ್ ಟು TO ಪ್ಲಸ್ 4 into TM ಪ್ಲಸ್ TP ಡಿವೈಡ್ ಬೈ 6 ಅಂತಂತಂದರೆ TO ಅಂತಂದರೆ ಆಪ್ಟಿಮಿಸ್ಟಿಕ್ ಟೈಮ್ ಅಂತ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. 9, 6, 1, 4, 10 ಅಂತ ಕೊಟ್ಟಿದ್ದಾರೆ. TM ವ್ಯಾಲ್ಯೂಸು ಪ್ರತಿ ಈಚ್ ಆ್ಯಕ್ಟಿವಿಟಿಗೆ 12, 1.5, 8.5, 14 ಅಂತ ಕೊಟ್ಟಿದ್ದಾರೆ. TP ಅಂತಂತಂದರೆ 21, 18, 5, 10, 24 ಆ್ಯಕ್ಟಿವ್. ಇದರಲ್ಲಿ ನಾವು ಫಸ್ಟ್ ಎಕ್ಸಾಂಪಲ್ ಮಾತ್ರ ತೆಗೆದುಕೊತಾ ಇದ್ದೀನಿ. ಫಸ್ಟ್ 1 ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರಲ್ಲ ಅದರಲ್ಲಿ 1 to 2 ಅಂತ ಅನ್ನೋ ಒಂದು ಫಸ್ಟ್ 1 ಮಾತ್ರ ಎತ್ಕೊತಾ ಇದ್ದೀನಿ. ಇನ್ನು ರಿಮೈನಿಂಗ್ 4 ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಹೆಂಗೇನೆ ಅದರಲ್ಲಿ TE ಅಂತಂತ ಅದರ TO ಅಂದರೆ ಫಸ್ಟ್ 1 to 2 ಆ್ಯಕ್ಟಿವಿಟಿಯಲ್ಲಿ 9 ಅಂತ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ನೋಡಿ. 9 ಅಂತಂದು 9 ಅಂತಂದು. ಅದೇ TM ಅಂದರೆ 12 ಅಂತ ಇಲ್ಲಿ ನೋಡಿ ಫಸ್ಟ್ ರೋ ಅಲ್ಲಿದೆ ನೋಡಿ. ಹಿಂಗೆ 9, 12. TP ಅಂತಂದರೆ ಪೆಸ್ಸಿಮಿಸ್ಟಿಕ್ ಟೈಮು 21. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಡಿವೈಡ್ ಬೈ 6 ಅಂತ ಹಾಕ್ಕೊಂಡಿದ್ದೀನಿ. ಆವಾಗ 4 into 12 12 48 ಆಗುತ್ತೆ. 48 ಪ್ಲಸ್ 21 ಪ್ಲಸ್ 9 ಅಂತಂದರೆ ಹತ್ತತ್ರ 78 ಆಗುತ್ತೆ. 78ನ್ನು ಡಿವೈಡ್ ಬೈ 6ಇಂದ ಮಾಡಿದರೆ 13 ವ್ಯಾಲ್ಯೂ ಬರ್ತೈತೆ. ಅದೇನು TE ಅಂತ ಫಸ್ಟ್ 1ಗೆ ಫಸ್ಟ್ 1 ಆ್ಯಕ್ಟಿವಿಟಿ. ಅದರಲ್ಲಿ ವೇರಿಯನ್ಸ್ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಹಂಗೆ ವೇರಿಯನ್ಸ್ ಅಂತಂದರೆ ಏನು ಅಂತಂದರೆ V is equal to ಸಿಗ್ಮಾ ಸ್ಕ್ವೇರ್ ಅಂತ. ಸಿಗ್ಮಾ ಸ್ಕ್ವೇರ್ ಡಿವೈಡ್ ಬೈ ಅದಕ್ಕೇನು ಫಾರ್ಮುಲಾ ಅಂದರೆ TP ಮೈನಸ್ TO ಡಿವೈಡ್ ಬೈ 6 ಅದನ್ನು ಹೋಲ್ ಸ್ಕ್ವೇರ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಫಸ್ಟ್ 1 ಆ್ಯಕ್ಟಿವಿಟಿಯಲ್ಲಿ TP ಅಂದರೆ 21 ಕೊಟ್ಟಿದ್ದಾರೆ ನೋಡಿ, ಮೈನಸ್ಸು TO ಅಂತಂದರೆ 9 ಕೊಟ್ಟಿದ್ದಾರೆ, ಡಿವೈಡ್ ಬೈ 6 ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ. ಆವಾಗ ಅದರ ವ್ಯಾಲ್ಯೂಸು 4 ಬರುತ್ತೆ. ಅದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕ್ಯಾಲ್ಕುಲೇಷನ್ ಮಾಡೋಕೆ ಕೊಟ್ಟಿದ್ದಾರೆ ನೋಡಿ. ಅದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಹಂಗೆ ಸಿಗ್ಮಾ ಈಸ್ ಈಕ್ವಲ್ ಟು ರೂಟ್ ಆಫ್ V ಅಂತಂತಂದು. ರೂಟ್ ಆಫ್ V ಅಂತಂತಂದರೆ ಆ ಮೇಲ್ಗಡೆ ಬಂದಿರೋ 4ಅನ್ನು ಆ ಒಂದು V ಹತ್ರ ಸಬ್ಸ್ಟಿಟ್ಯೂಟ್ ಮಾಡಿ ರೂಟ್ ಆಫ್ V ಈಸ್ ಈಕ್ವಲ್ ಟು 2 ಆಗುತ್ತೆ. ಹಂಗೇನೆ ಆವಾಗ ಇದೇ ಥರನೇ ಇನ್ನು ರಿಮೈನಿಂಗು 4 ಆ್ಯಕ್ಟಿವಿಟಿಗೂ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಇದು ಎಕ್ಸಾಕ್ಟ್ಲಿ ಎಕ್ಸಾಮಲ್ಲಿ PMS ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸಲ್ಲಿ ಎಲ್ಲ ಬ್ರ್ಯಾಂಚಸ್ಗೂ ಸೇಮ್ ಕ್ವಶನ್ ಪೇಪರ್ ಆದ್ದರಿಂದ ಗ್ಯಾರಂಟಿ 10 ಮಾರ್ಕ್ಸ್ಗೆ ಕ್ವಶನ್ನು ಇದ್ದೇ ಇರುತ್ತೆ. ನೀವು ಎಕ್ಸಾಮಲ್ಲಿ ಈಸಿಯಾಗಿ ಪಾಸ್ ಆಗ್ಬೋದು. ಹಂಗೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ ಫಾರ್ ಆಲ್ ಬ್ರಾಂಚಸ್ಗೆ. ಥ್ಯಾಂಕ್ ಯು.